ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಬಂದಿದೆ. ಅವರ ನೂರಾರು ವಿಡಿಯೋಗಳು ಹರಿದಾಡ್ತಾ ಇದೆ ಸರ್. ನೋಡಿ, ಈಗ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹಾಸನದ ಸಂಸದರು ಅವರು ಮಹಿಳೆಯರನ್ನು ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ. ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನು ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ. ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ. ಆದರೆ ಬಂದಿರತಕ್ಕಂಥ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ, ಮೇಲ್ನೋಟಕ್ಕೆ. ಯಾಕೆಂದರೆ ತನಿಖೆ ಆಗದೆ ನಾವು ಯಾರನ್ನೂ ಕೂಡ ದೋಷಿತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದರೆ ಇದು ಅವರು ಮಹಿಳೆಯರನ್ನು ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ ಕೊಡಬೇಕು. ರಾಜ್ಯದ ಜನ ಅವರಿಗೆ ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದರು, ಅವರ ತಾತ ಅವರಿಗೆ ಕರ್ನಾಟಕದ ಜನರ ಬೆಂಬಲದಿಂದ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರ ತಂದೆ ಅಂದರೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಈ ಜನಗಳ ಋಣದಿಂದ ಆಗಿದ್ದಾರೆ. ಅವರ ತಂದೆ ಮಾನ್ಯ ರೇವಣ್ಣ ಅವರು ಇಲ್ಲಿವರೆಗೂ ಅದು ಎಷ್ಟು ಬಾರಿ ಮಿನಿಸ್ಟ್ರಿಗಳಾಗವ್ರೆ, ಯಾವತ್ತೂ ಕೃಷಿ ಖಾತೆ ಒಂದು ದಿನ ಮಿನಿಸ್ಟ್ರ್ ತಗೊಳ್ಳಿಲ್ಲ. ಅವ್ರಿಗೇನಿದ್ರು ಬರೀ PWD ಬೇಕು, ನೀರಾವರಿ ಖಾತೆ ಬೇಕು, ಪವರ್ ಡಿಪಾರ್ಟ್ಮೆಂಟೇ ಬೇಕು. ಎಲ್ಲ ಅಧಿಕಾರಗಳನ್ನು ಅನುಭವಿಸಿದ್ದಾರೆ. ಇಷ್ಟೆಲ್ಲ ಆಗಿ ಯಾವ ಜನ ಇವರಿಗೆ ವೋಟ್ ಹಾಕಿ ಸಾಕಿದ್ದಾರೆ, ಯಾವ ಜನ ಇವರಿಗೆ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತಂದಿದ್ದಾರೆ, ಅನ್ನ ಹಾಕಿದ ಮನೆಗೆ ಇವತ್ತು ಕನ್ನ ಹಾಕಿ ಆ ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆಯರ ದುರ್ಲಾಭ ಪಡೆದುಕೊಂಡು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇದು ಬಹುಶಃ ದೇಶದ ಇತಿಹಾಸದಲ್ಲೇ, ಇಡೀ ದೇಶದ ಇತಿಹಾಸದಲ್ಲಿ ಅಥವಾ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ಥರ ಕಾಣ್ತಾ ಇದೆ. ನಾನು ಯಾವುದೂ ವಿಡಿಯೋ ನೋಡಿಲ್ಲ, ನಾನು ಯಾವುದೂ ಕೂಡ ಚಿತ್ರಗಳನ್ನು ನೋಡಿಲ್ಲ. ಸ್ನೇಹಿತರಿಂದ ತಿಳಿದುಕೊಂಡಿದ್ದು, ಕೆಲವು ಮಾಧ್ಯಮದಲ್ಲಿ ವರದಿ ಆಗಿರೋದ್ರ ಪ್ರಕಾರ ಇದರಲ್ಲಿ 10 ಮಹಿಳೆಯರು, ಬಹುಶಃ 100 ಮಹಿಳೆಯರು ಸಂತ್ರಸ್ತರಿದ್ದಾರೆ, ಈ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದರೆ ಬಹುಶಃ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ, ಅತಿ ದೊಡ್ಡ ಅತ್ಯಾಚಾರ ಪ್ರಕರಣ. ಇಷ್ಟು ದಿನ ಇವರ ಮನೆಯಲ್ಲೇ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ನಡೀತಾ ಇರೋದನ್ನ ನೋಡಿ ಇವರ ತಂದೆ ಏನು ಮಾಡ್ತಾ ಇದ್ರು, ಇವರ ತಾಯಿ ಏನು ಮಾಡ್ತಾ ಇದ್ರು, ಇವ್ರ ತಾಯಿ ಒಬ್ಬ ಹೆಣ್ಣಾಗಿ ಮಗ ಇಷ್ಟೆಲ್ಲ ಘೋರ ಅಪರಾಧಗಳನ್ನು ಮಾಡ್ತಾ ಇದ್ರು ಕೂಡ ಈ ಮಗನಿಗೆ ಒಂದು ಅಧಿಕಾರ ಬೇಕು, ಇನ್ನೊಬ್ಬ ಮಗನಿಗೆ ಇನ್ನೊಂದು ಅಧಿಕಾರ ಬೇಕು, ತಾಯಿಗೂ ಅಧಿಕಾರ ಬೇಕು, ತಂದೆಗೂ ಅಧಿಕಾರ ಬೇಕು, ಚಿಕ್ಕಪ್ಪನಿಗೂ ಅಧಿಕಾರ ಬೇಕು, ತಾತಾಗೂ ಅಧಿಕಾರ ಬೇಕು, ಮನೆ ಅಳಿಯಂದಿರಿಗೆ ಅಧಿಕಾರ ಬೇಕು, ಸೊಸೆಯಂದಿರಿಗೆ ಅಧಿಕಾರ ಬೇಕು. ಬರೀ ಅಧಿಕಾರ ದಾಹದಲ್ಲೇ ಮುಳುಗಿದ್ದ ಇವರಿಗೆ ಇವರ ಮನೆಯಿಂದನೇ ಇಷ್ಟು ದೊಡ್ಡ ಮಹಿಳೆಯರ ಅತ್ಯಾಚಾರ ನಡೀತಾ ಇದ್ದಿದ್ದು ಇವ್ರ ಕಣ್ಣಿಗೆ ಕಾಣಿಸಿರ್ಲಿಲ್ವಾ? ಕಣ್ಣಿಗೆ ಕಂಡು ಕಾಣದ ಹಾಗೆ ಜಾಣ ಕುರುಡುತನ ಕಾಪಾಡ್ಕೊಂಡು ಬಂದಿದ್ದಾರಾ? ಹಾಗಾದ್ರೆ ಇವ್ರಿಗೆ ಬೇಕಾಗಿರೋದು ಬರೀ ಅಧಿಕಾರನೇ ಹೊರ್ತು ಇನ್ಯಾವ ಜನ ಇವರಿಗೆ ವೋಟ್ ಹಾಕಿ ಸಾಕಿದ್ದಾರೆ ಆ ಜನಗಳಿಗೆ ಇಷ್ಟು ದೊಡ್ಡ ದ್ರೋಹ ಮಾಡಬಹುದಾ? ಇವರು ಇಷ್ಟು ದೊಡ್ಡ ಹಗರಣ ಮಾಡಬಹುದಾ? ಇವರು ಯಾಕೆ ಇಲ್ಲಿವರೆಗೂ ಅವ್ರ ಮನೆಯಲ್ಲಿ ಇದನ್ನ ಯಾಕೆ ಮುಚ್ಚಾಕೊಂಡು ಬಂದ್ರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.